2024ನೇ ವರ್ಷ ಇನ್ನೇನು ಮುಗಿಲಿಕ್ಕೆ 4-5 ದಿನ ಮಾತ್ರ ಸಮಯ ಉಳಿದಿದೆ. ನೀವೆಲ್ಲರೂ ಕೂಡ ಹೊಸ ವರ್ಷಕ್ಕೆ ಹೊಸ ರೆಸಲ್ಯೂಷನ್ಸ್ನ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಇಂಥ ಸಮಯದಲ್ಲಿ ನಾನು ಚಿಕ್ಕ ಪ್ರಶ್ನೆ ಕೇಳಲಾ? ನಿಮ್ಮ ಜೊತೆಯಲ್ಲಿ ನೀವು ಯಾವಾಗ ಕಡೆಯದಾಗಿ ಮಾತಾಡಿದ್ದೀರಾ? ಇದೇನಿದು ಉಮಾ, ನಮ್ಮ ಜೊತೆಯಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಮಾತಾಡೋಕ್ಕೆ, ನಮ್ಮ ಜೊತೆಯಲ್ಲಿ ನಾವು ಮಾತಾಡ್ಕೊಳ್ಳೋದೇನಿದೆ ಅಂತ ನೀವು ಹೇಳ್ಬೋದು. ಆದರೆ ಖಂಡಿತವಾಗ್ಲೂ ನಾವೆಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ನಾವು ಮಾತಾಡ್ತೀವಿ ಅಲ್ವಾ? ಯಾವುದಾದ್ರೂ ಕೆಲಸದಲ್ಲಿ ನಾವು ಸಕ್ಸಸ್ ಆದಾಗ ಆಚೆ ಏನೇ ಮಾತಾಡಲಿ, ನಮ್ಮ ಜೊತೆಯಲ್ಲಿ ನಾವು ಕರೆಕ್ಟ್, ನಾನು ಈ ಸ್ಟ್ರಾಟಜಿ ಅಪ್ಲೈ ಮಾಡಿದ್ದಕ್ಕೆ ಸಕ್ಸಸ್ ಆಯಿತು, ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಈ ಕೆಲಸನ ಅಂತ ನಮಗೆ ನಾವೇ ಅಪ್ರಿಷಿಯೇಷನ್ ಮಾಡ್ಕೊತೀವಿ, ಸಂತೋಷನೂ ಪಡ್ತೀವಿ. ಅದೇ ರೀತಿ ವೈಸ್ ವರ್ಸ ನಾವು ಫೇಲ್ ಆದಾಗ ಅಥವಾ ನಾವು ಅಂದ್ಕೊಂಡಿರೋ ಹಾಗೆ ಕೆಲಸ ಮಾಡದೇ ಇರುವಾಗ ಆವಾಗಲೂ ಕೂಡ ಖಂಡಿತವಾಗ್ಲೂ ಹೇಳ್ಕೊತೀವಿ, ಇನ್ನೊಂದು ಸತಿ ಈ ಥರ ಮಾತಾಡಬಾರ್ದಪ್ಪ, ಇನ್ನೊಂದು ಸತಿ ಆ ರೀತಿ ನಾನು ಕೆಲಸ ಮಾಡಬಾರ್ದು, ಹೀಗೆ ನಾನು ಬಿಹೇವ್ ಮಾಡಬಾರ್ದು. ಈ ಥರ ಬೇಕಾದಷ್ಟು ನಾವು ನಮಗೆ ನಾವೇ ಒಂದು ಸೂಚನೆಗಳನ್ನು ಕೂಡ ಟೈಮ್ಲಿ ಕೊಟ್ಕೊಳ್ತಾ ಇರ್ತೀವಿ. ಅದು ನಾವೆಲ್ಲರೂ ಮಾಡ್ತಾ ಇರ್ತೀವಿ. ಚಿಕ್ಕಂದಿನಿಂದ ನಾವು ಇದನ್ನು ಮಾಡ್ತಾನೇ ಬಂದಿದ್ದೀವಿ, ಖಂಡಿತ ಮಾಡ್ತೀವಿ ಫ್ಯೂಚರಲ್ಲೂ ಕೂಡ. ಕರೆಕ್ಟೇ. ಇದನ್ನು ನಾವು ಸೆಲ್ಫ್ ಟಾಕ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನೋಡಿದಾಗ ದೊಡ್ಡ ಸೈಕಾಲಜಿಸ್ಟ್ ಕೂಡ ಹೇಳೋದೇನಿದೆ ಅಂದರೆ, ಯಾವುದೇ ಒಂದು ದೊಡ್ಡ ಮೋಟಿವೇಶ್ನಲ್ ಸ್ಪೀಚು ಅಥವಾ ಪುಸ್ತಕ ಕೊಡದೇ ಇರೋವಂತಹ ಮೋಟಿವೇಶನ್ನ ಸೆಲ್ಫ್ ಟಾಕ್ ಅನ್ನೋದು ಕೊಡುತ್ತೆ ಅಂತ ಹೇಳ್ತಾರೆ. ಆದರೆ ಈ ಸೆಲ್ಫ್ ಟಾಕು 2 ಥರನೂ ಇರ್ಬೋದು. ಒಂದು, ನಾನು ಈ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ ನಾವು ಹೇಳ್ಕೊಂಡಾಗ ಒಂದು ರೀತಿ ಒಂದು ಪಾಸಿಟಿವ್ ಸೆಲ್ಫ್ ಟಾಕ್ ಅಂತ ನಾವು ಅದನ್ನು ಹೇಳ್ತೀವಿ. ನನ್ನ ಕೈಲಿ ಈ ಕೆಲಸ ಖಂಡಿತ ಆಗಲ್ಲ, ನಾನು ಮಾಡೋಕ್ಕಂತೂ ಆಗೋದೇ ಇಲ್ಲ ಅಂತ ಅಂದ್ಕೊಂಡಾಗ ಅದು ನೆಗೆಟಿವ್ ಕೆಳಗಡೆ ಬರುತ್ತೆ. ಆದರೆ ಇದೆರಡರಲ್ಲಿ ಪಾಸಿಟಿವ್ ಸೆಲ್ಫ್ ಟಾಕು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮಗೆ ಸೆಲ್ಫ್ ಎಸ್ಟೀಮ್ ಕೂಡ ನಮ್ಮ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಸಹಾಯ. ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಇವಾಗ ಅಂದರೆ, ಇನ್ನೇನು 4-5 ದಿನದಲ್ಲಿ ಹೊಸ ವರ್ಷ ಶುರು ಆಗಲಿದೆ. ನಾವು ಬೇಕಾದಷ್ಟು ಗೋಲ್ಸ್ ಇಟ್ಕೊಂಡಿದ್ದೀವಿ, ಏನೇನೋ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಒಂದು ಬುಕ್ ಹೆಸರು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ. 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಅನ್ನೋ ಒಂದು ಪುಸ್ತಕದಲ್ಲಿ ಆ ಆಥರ್ ಸ್ಟೀಫನ್ ಆರ್ ಕೋವೆ ಅನ್ನೋರು ಹೇಳ್ತಾರೆ, ಸ್ಟಾರ್ಟ್ ವಿತ್ ದ ಎಂಡ್ ಅಂತ ಹೇಳ್ತಾರೆ. ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ನೀವು ಸ್ಟಾರ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ ಅಂದರೆ ಅದರ ಎಂಡ್ ರಿಸಲ್ಟ್ ಏನಿದೆ ಅದನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಅಥವಾ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿಂದ ನೀವು ಹೊಸ ಕೆಲಸವನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಬಾಹುಬಲಿ ಅಂತ ಮೂವಿ ತಗೊಳ್ಳಿ. ಬಾಹುಬಲಿ ಮೂವಿ ಒಂದೇ ಸತಿ ತಯಾರಾಗಿ ಬಂದಿಲ್ಲ, ಫಸ್ಟ್ ಅದನ್ನು ಮೈಂಡಲ್ಲಿ ತಯಾರು ಮಾಡಿದ್ದಾರೆ, ಈ ಥರ ಬಂದರೆ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ರೀಸೆಂಟಾಗಿ UI ಉಪೇಂದ್ರ ಅವ್ರ ಸಿನಿಮಾ ನಾವು ನೋಡ್ತಾ ಇದ್ದೀವಲ್ಲ, ಇದನ್ನೆಲ್ಲ ಅವರು ಮೈಂಡಲ್ಲಿ ಯಾವ ರೀತಿ ಸಿನಿಮಾ ಬರಬೇಕು ಅಂತ ಡಿಸೈನ್ ಮಾಡಿದ ಮೇಲೆ ಸಿನಿಮಾ ಬಂದಿದೆ. ಹಾಗೆ ನಮ್ಮ ಕೆಲಸಗಳು ಏನೇನಿದೆ, ನಮ್ಮ ಗೋಲ್ಸ್ ಏನೇನಿದೆ, ಬೈ ದ ಎಂಡ್ ಆಫ್ ದ ಇಯರ್ 2025 ಇದು ಆಗಿರಬೇಕು ಅನ್ನೋ ಒಂದು ಥಾಟನ್ನು ನಾವು ವಿಜುವಲೈಸ್ ಮಾಡಿಕೊಂಡು ಆ ಇಯರ್ನ ನಾವು ಸ್ಟಾರ್ಟ್ ಮಾಡಿದಾಗ ನಾವು ಅಂದ್ಕೊಂಡಿರೋ ಕೆಲಸಗಳನ್ನು ಆರ್ಗನೈಸ್ಡ್ ಆಗಿ ಪ್ಲ್ಯಾನ್ಡ್ ಆಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದು 2 ಕಾನ್ಸೆಪ್ಟ್ಸ್ನ ನಾವು ಹೊಸ ವರ್ಷಕ್ಕೆ ಲಿಂಕ್ ಮಾಡ್ತಾ ಒಂದು ಹೊಸ ವರ್ಷದಲ್ಲಿ ಹೊಸ ಯೋಜನೆಯೊಂದಿಗೆ ಹೊಸ ಥಾಟೊಂದಿಗೆ ನಾವು ಶುರು ಮಾಡಬೇಕು ಅನ್ನೋದು ನನ್ನ ಆಸೆ. ಪಾಸಿಟಿವ್ ಸೆಲ್ಫ್ ಟಾಕ್ನಿಂದ ಹೊಸ ಒಂದು ಪ್ರೇರಣೆಯನ್ನು ನಮಗೆ ನಾವೇ ನಿರಂತರವಾಗಿ ಕೊಟ್ಕೊಂಡು ನಮ್ಮ ಥಾಟ್ ಏನಿದೆ, ನಮ್ಮ ಗೋಲ್ ಏನಿದೆ, ಅದನ್ನು ಎಂಡ್ ಕೂಡ ನಾವು ಮೊದಲೇ ವಿಜುವಲೈಸ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ನಾವು ಆರ್ಗನೈಸ್ಡ್ ಆಗಿ ನಮ್ಮ ಕೆಲಸ ಮಾಡ್ಬೋದಲ್ವಾ. ಅಟ್ ದ ಎಂಡ್ ಆಫ್ ದ ಡೇ ಅನ್ನೋ ಒಂದು ಫ್ರೇಸನ್ನು ನಾವು ದಿನನಿತ್ಯ ಬಳಸ್ತಾನೆ ಇರ್ತೀವಿ. ಆದರೆ ಅಟ್ ದ ಎಂಡ್ ಆಫ್ ದ ಇಯರ್ 2025 ನಾನು ಈ ಥರ ಮಾಡಿರಬೇಕು ಅನ್ನೋ ಒಂದು ಥಾಟನ್ನು ನಾವು ಮನಸ್ಸಿಗೆ ಕೊಟ್ಕೊಂಡು ಪಾಸಿಟಿವ್ ಸೆಲ್ಫ್ ಟಾಕ್ ಜೊತೆಯಲ್ಲಿ ನಮ್ಮ ಕೆಲಸನ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ, ನೀವು ಏನೇನು ಹೊಸ ವರ್ಷದ ಯೋಜನೆ ಮಾಡ್ಕೊಂಡಿದ್ದೀರಾ ನಮ್ಮ ಜೊತೆಯಲ್ಲೂ ಸಹ ಕಾಮೆಂಟ್ಸ್ ರೂಪದಲ್ಲಿ ಹಂಚ್ಕೊಳ್ಳಿ. ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ವಿಶ್ ಯು ಆಲ್ ಅ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್ 2025. ಇಂತಿ ನಿಮ್ಮ ಡಾಕ್ಟರ್ ಉಮಾ ಶರ್ಮಾ.